ನಾವಿವತ್ತು ಅಮೃತಾಪುರ ಎಂಬ ಸಣ್ಣ ಹಳ್ಳಿಯಲ್ಲಿರ್ತಕ್ಕಂಥ ಅಮೃತೇಶ್ವರ ಟೆಂಪಲ್ನ ವಿಸಿಟ್ ಮಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೋಸ್ಟ್ ವೆಲ್ಕಮ್ ಟು ಹಿಸ್ಟಾರಿಕ್ ಟೆಂಪಲ್ ಆ್ಯಂಡ್ ಪ್ಲೇಸ್. ಈ ಟೆಂಪಲ್ ಹೊಯ್ಸಳರ ಕಾಲದ್ದು. ಈ ಟೆಂಪಲನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇದು ಕ್ರಿಸ್ತಶಕ 1196ರಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಈ ದೇವಸ್ಥಾನದ ಸುತ್ತ ಇರುವ ಕಲ್ಲಿನ ಕಾಂಪೌಂಡ್ ಮೇಲೆ ದ್ರಾವಿಡ ಶೈಲಿಯ ಹೊಯ್ಸಳರ ಕಾಲದ ಕೆತ್ತನೆಗಳನ್ನು ನೀವು ಕಾಣಬಹುದು. ಇಲ್ಲಿ ನೋಡಿ, ಈ ದೇವಾಲಯದ ಮುಂದೆ ಒಂದು ಉದ್ಯಾನ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಾನು. ನೀವು ಇಲ್ಲಿ ನೋಡಿ, ಇದೆ ವಾಸ್ತುಶಿಲ್ಪಕ್ಕೆ ಏನಾದ್ರು ಬಂದರೆ, ಇದು ಅವರ ವಾಸ್ತುಶಿಲ್ಪಿ ಯಾರಂದರೆ ರೂವಾರಿ ಮಲ್ಲಿತಮ್ಮ ಅಂತೇಳಿ. ಅವರು ಇಲ್ಲೊಂದು ಹಿಂದೂ ಶೈಲಿಯ ಶಿಲ್ಪ ಇದೆ, ನೀವು ನೋಡ್ಬೋದು. ಇಲ್ಲಿ ಒಂದು ತೆರೆದ ಮಂಟಪ ಹತ್ರ ಹಾಲ್ ಇಲ್ಲೇ ಕಾಣ್ತಿದೆ ನೋಡಿ. ಈ ದೇವಾಲಯವು ಅಲಂಕಾರಿಕ ಗೋಪುರಗಳು, ಉಬ್ಬು ಗೋಡೆಗಳು, ಸುರುಳಿಯ ಆಕಾರದ ಅಲಂಕಾರಿಕ ಗೋಡೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಅದೇ ಇಲ್ಲಿ ಕಾಣ್ತಿದೆ ನೋಡಿ, ಇವೆಲ್ಲ ಸುರುಳಿ ಆಕಾರ, ಅಲಂಕಾರಿಕ ಆಕಾರ, ಉಬ್ಬು ಗೋಡೆಗಳು ಎಲ್ಲ ಇಲ್ಲಿ ಕಾಣ್ತಿದೆ ನೋಡಿ. ಮೇಲೆ ಪ್ರತಿಯೊಂದು ಸೂಕ್ಷ್ಮವಾಗಿ ನೋಡಿದ್ರೆ ಹಿಂದೂ ದೇವರುಗಳ ಪ್ರತಿಮೆ ಅಥವಾ ಶಿಲ್ಪಿಯನ್ನು ನೀವು ಕಾಣ್ಬೋದು. ಇಲ್ಲಿ ಹಿಂದೂ ಧರ್ಮದಲ್ಲಿ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದರೆ, ಕವಿ ಚಕ್ರವರ್ತಿ ಜನ್ನನ ಹಳೆಗನ್ನಡ ಶಾಸನ ಇಲ್ಲಿದೆ ನೋಡಿ. ಪಕ್ಕದಲ್ಲಿ ಒಂದು ವೀರಗಲ್ಲು ಇದೆ. ಗುಡಿಯಿಂದ ಆಚೆ ಬಂದರೆ ಈ ಮಂಟಪ ಸಿಗುತ್ತೆ, ಅದೇ ಮಂಟಪ. ಪಕ್ಕದಲ್ಲಿ ಇರೋದೇ ಶಾರದಾ ದೇವಾಲಯ, ನೀವು ಇಲ್ಲಿ ನೋಡ್ಬೋದು.
ದೇವಾಲಯದ ವಿಶೇಷ ಏನಂದರೆ ಇಲ್ಲಿ ಸಣ್ಣ ಮಕ್ಕಳನ್ನ ಕರ್ಕೊಂಬಂದು ಪ್ರತಿಯೊಂದು ಮಗುವಿನ ಬಾಯಿ ಮೇಲೆ ಅಥವಾ ನಾಲಿಗೆ ಮೇಲೆ ಓಂ ಎಂಬ ಬೀಜಾಕ್ಷರ ಬರೀತಾರೆ. ಯಾಕಪ್ಪ ಬರೀತಾರೆ ಅಂದರೆ ಇಲ್ಲಿ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾರೆ. ಶಿಲ್ಪವು ದ್ರಾವಿಡ ಶೈಲಿಯಲ್ಲಿ ಇದ್ದು ಸಂಪೂರ್ಣ ಈ ದೇವಾಲಯವನ್ನು ಅದರ ದ್ರಾವಿಡ ಶೈಲಿಯಲ್ಲೇ ನಿರ್ಮಿಸಲಾಗಿದೆ. ಈ ದೇವಾಲಯದ ಹಿಂದುಗಡೆ ಅಂದರೆ ಈ ದೇವಾಲಯದ ಹಿಂದುಗಡೆ ನೀವು ನೋಡ್ಬೋದು ಇಲ್ಲಿ ಕೀರ್ತಿ ಮುಖವು ಅಂದರೆ ರಾಕ್ಷಸ ಮುಖಗಳು ಇಲ್ಲಿ ಕಾಣ್ತಿದ್ದಾವೆ. ಅಂದರೆ ಹೊಯ್ಸಳರ ಕಾಲದಂಥ ವಾಸ್ತುಶಿಲ್ಪಿ ಸಣ್ಣ ಸಣ್ಣ ವಿಚಾರಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ನೀವು ಕಾಣ್ತಾ ಇದೆ ಅದು ನೋಡಿ. ಇಲ್ಲೊಂದು ಬನ್ನಿ ಮರ ಇದೆ. ಆಗೆಲ್ಲ ಬನ್ನಿ ಮರ ತುಂಬ ಶ್ರೇಷ್ಠ ಆಗಿತ್ತು. ಆ ಕಾರಣಕ್ಕೆ ಎಲ್ಲ ದೇವಸ್ಥಾನ ಮುಂದೆ ಇದಿರುತ್ತೆ. ಇಲ್ಲಿ ನೋಡ್ಬೋದು, ದೂರದಿಂದ ನೋಡಿದ್ರೆ ಇದು ವಿಮಾನ ಗೋಪುರ ಥರ ಕಾಣುತ್ತೆ. ರೀತಿ ಕಾಣೋದ್ರಿಂದ ಇದನ್ನು ಏಕಕೂಟ ದೇವಾಲಯ ಅಂತ ಕರೀತಾರೆ. ಈ ದೇವಸ್ಥಾನದ ಸುತ್ತ ಇರುವ ಕಲ್ಲಿನ ಕಾಂಪೌಂಡ್ ಮೇಲೆ ದ್ರಾವಿಡ ಶೈಲಿಯ ಹೊಯ್ಸಳರ ಕಾಲದ ಕೆತ್ತನೆಗಳನ್ನು ನೀವು ಕಾಣ್ಬೋದು. ಇಲ್ಲಿ ನೋಡಿ.